ಪ್ರೀತಿಯ ಮಗುವೆ, ಇವತ್ತು ನಾನು ನಿನಗೆ ಅಧಿಕವಾಗಿ ಯೋಚಿಸುತ್ತಿರುವ ನಿನ್ನ ಮನಸ್ಸನ್ನು ತಡೆಗಟ್ಟಲು ಬೇಕಾದ ಸುಲಭವಾದ ಸಾಧನವನ್ನು ತಿಳಿಸುತ್ತೇನೆ. ನಿನ್ನ ಮನಸ್ಸಿನಲ್ಲಿ 3 ಪೆಟ್ಟಿಗೆಗಳನ್ನು ಊಹಿಸಿಕೋ ಮತ್ತು ಮನಸ್ಸಿನಲ್ಲಿ ಮೂಡುವ ಯೋಚನೆಗಳನ್ನು ಗಮನಿಸುತ್ತಿರು. ಮೊದಲನೆಯ ಪೆಟ್ಟಿಗೆಯ ಹೆಸರು ಭೂತಕಾಲ, ಎರಡನೆಯ ಪೆಟ್ಟಿಗೆಯ ಹೆಸರು ವರ್ತಮಾನದ ಕಾಲದ ಪೆಟ್ಟಿಗೆ ಮತ್ತು ಮೂರನೆಯದು ಭವಿಷ್ಯದ್ದಾಗಿದೆ. ಈಗ ನೋಡು, ಈಗ ಬಂದಿರುವ ನಿನ್ನ ಯೋಚನೆಗಳು ಯಾವ ಪೆಟ್ಟಿಗೆಯಿಂದ ಹೊರಬಂದಿದೆ ಎಂದು. ಒಂದು ವೇಳೆ ಭೂತಕಾಲದ ಪೆಟ್ಟಿಗೆಯಿಂದ ಬಂದಿದ್ದಾದಲ್ಲಿ ಅದು ಹಳೆಯ ನೆನಪುಗಳು, ಅದು ನಿನಗೆ ತೊಂದರೆ ಉಂಟು ಮಾಡುತ್ತವೆ. ಒಂದು ವೇಳೆ ಅದು ಭವಿಷ್ಯದ ಪೆಟ್ಟಿಗೆಯಿಂದ ಮೂಡಿ ಯೋಚನೆ ಬಂದರೆ ಅದು ನಿನ್ನನ್ನು ಈ ಕ್ಷಣ ಸುಮ್ಮನೆ ಇರಲು ಬಿಡುತ್ತಿಲ್ಲ, ಹಾಗಾಗಿ ಅದರ ಅಗತ್ಯವಿಲ್ಲ.